ಹಾಕಲಿ ಬೆಳೆಸುವುದು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವುದು. ಹಕ್ಕುಗಳು ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. ಪ್ರತಿ ವರ್ಷ ನಾವು ಭಾರತದ ಸಂವಿಧಾನ ದಿನ ಎಂದು ಆಚರಿಸ್ತಾ ಬರ್ತಾ ಇದ್ದೇವೆ. ಈ ಒಂದು ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಸ್ವತಂತ್ರ ಪೂರ್ವದಿಂದಲೂ ಕೂಡ ಸಾಕಷ್ಟು ಸಮಸ್ಯೆಗಳು, ಸವಾಲುಗಳು ಎದುರಿತ ಅಂತ ಒಂದು ಸಂದರ್ಭದಲ್ಲಿ ಅದರ ಒಂದು ಹಿನ್ನೆಲೆ ಆಗಿರ್ಬೋದು, ಅದರ ಒಂದು ವೈಶಿಷ್ಟ್ಯತೆ ಆಗಿರ್ಬೋದು, ಅದರ ಒಂದು ಮಹತ್ವದ ಒಂದು ಜಾಗೃತಿಯನ್ನು ಮೂಡಿಸುವಂತ ಸಲುವಾಗಿ ನಮ್ಮ ಭಾರತ ಸರ್ಕಾರದ ಪ್ರಧಾನಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 2015ರಂದು ಪ್ರತಿ ವರ್ಷ ನವೆಂಬರ್ 26ರಂದು ಭಾರತದ ಸಂವಿಧಾನದ ದಿನವನ್ನ ಆಚರಣೆ ಮಾಡ್ಬೇಕಂತ ಹೇಳ್ತಾರೆ ಗೆಜೆಟ್ನಲ್ಲಿ ಪಾಸ್ ಮಾಡಿ ಅಂದಿನಿಂದ ನಾವೆಲ್ಲ ಅದನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇಲ್ಲಿ ಸಂವಿಧಾನ ಇದು 1-2 ಅಥವಾ ಒಂದೆರಡು ದಿನಗಳಲ್ಲಿ ನಡೆದಂಥ ಒಂದು ಕಾರ್ಯ ಅಲ್ಲ, ಸಾಕಷ್ಟು ಪರಿಶ್ರಮ ಇದೆ. ಹಲವಾರು ವ್ಯಕ್ತಿಗಳು ಇದರಿಂದ ಕಾರ್ಯಪ್ರವೃತ್ತರಾಗಿದ್ದರು. ಅದನ್ನು ನಾವು ನೋಡ್ಬೇಕಂತಂದ್ರೆ 1927ರಿಂದ ಇದರ ಒಂದು ಸಂವಿಧಾನವನ್ನ ಜಾರಿಗೆ ತರಬೇಕು. ನಮ್ಮ ಭಾರತ ಸ್ವಾತಂತ್ರ್ಯ ಸಿಕ್ಕ ನಂತರ ಅದನ್ನ ಮುನ್ನಡೆಸಬೇಕಂತಂದ್ರೆ ಅದರ ಅಗತ್ಯತೆ ಇದೆ ಅಂತ ಹೇಳ್ತಾರೆ. ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಇದನ್ನ ಪ್ರಥಮವಾಗಿ ಸಂವಿಧಾನದ ಕುರಿತು ಒಂದು ಸಭೆಯನ್ನ ಮಾಡ್ತಾರ. ಅದರ ಬಗ್ಗೆ ಮಂಡನೆಯನ್ನ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಮಂಡಿಸಿದಾಗ ಅದರ ಒಂದು ಕಾರ್ಯ ಪ್ರವೃತ್ತಿಗಳು ಪ್ರಾರಂಭವಾಗ್ತವೆ. ಇದೇ ರೀತಿ ಹಲವಾರು ರಾಷ್ಟ್ರೀಯ ಕಾಂಗ್ರೆಸ್ಗಳಲ್ಲಿ ಸಮಾವೇಶಗಳಲ್ಲಿ ಇದನ್ನು ಪ್ರಸ್ತಾಪಿಸಿ ಅದಕ್ಕೆ ಅದರ ವಿಧಿವಿಧಾನಗಳ ಬಗ್ಗೆ ಚರ್ಚಿಸಿ ಸಾಕಷ್ಟು ಮುನ್ನೆಲೆಗಳು ಬಂದರೂ ಕೂಡ ಆಗ ನಾವು ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಇನ್ನು ಬ್ರಿಟಿಷ್ ಸರ್ಕಾರದ ಒಂದು ಅಧೀನದಲ್ಲಿದ್ದಾಗ ಅವರು ತಮ್ಮ ನಿಬಂಧನೆಗಳನ್ನ ಅದರಲ್ಲಿ ಸೇರಿಸಿದ್ರಿಂದ ನಮ್ಮ ಭಾರತದ ಹಲವಾರು ಪ್ರತಿನಿಧಿಗಳು ಅದನ್ನು ವಿರೋಧಿಸಿದರು. ಅಂತ ಒಂದು ಸಂದರ್ಭದಲ್ಲಿ ಎರಡನೇ ಮಹಾವಿಶ್ವಯುದ್ಧ 1945ರಲ್ಲಿ ನಡೀತದ. ಆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ನಾವು ಬ್ರಿಟಿಷ್ ಅಧಿಕಾರದಲ್ಲಿ ಅಧೀನದಲ್ಲಿ ಕಾರ್ಯಪ್ರವೃತ್ತರಾಗಿದ್ವಿ. 1945ರ ನಂತರ ಅಲ್ಲಿ ಒಂದು ಬೇರೆ ಸರ್ಕಾರ ಆಡಳಿತಕ್ಕೆ ಬರ್ತದ. ಆ ಒಂದು ಸರ್ಕಾರ ಸಂವಿಧಾನದ ರಚನೆಗೆ ಒಂದು ಒಲವನ್ನ ತೋರಿಸುವುದರಿಂದ ನಮ್ಮ ಭಾರತದ ಸಂವಿಧಾನ ರಚನಾ ಸಭೆಯನ್ನ
ಮಾಡ್ಲಿಕ್ಕಾಗ್ತದ. ಸೊ ಅದನ್ನು ಪ್ರಥಮ ಸಂವಿಧಾನ ರಚನಾ ಸಭೆಯನ್ನ 1946 ಡಿಸೆಂಬರ್ 9ರಂದು ಮಾಡ್ತಾರ. ಸೊ ಅದರಲ್ಲಿ 211 ಪ್ರತಿನಿಧಿಗಳು ಭಾಗವಹಿಸಿದ್ರು. ಆದ್ರ ಮುಸ್ಲಿಂ ಲೀಗ್ ಪಕ್ಷ ಅದನ್ನ ಬಹಿಷ್ಕರಿಸಿದ್ರಿಂದ ಮತ್ತೆ ಡಿಸೆಂಬರ್ 11ರಂದು ಮತ್ತೊಮ್ಮೆ ಸಭೆಯನ್ನ ಮಾಡಲಿರ್ತದ. ಸೊ ಅದರ ಒಂದು ಸಂವಿಧಾನದ ಪ್ರಥಮ ಸಭೆಯ ಅಧ್ಯಕ್ಷತೆಯನ್ನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಾಬು ಅವರು ಸೊ ಅದನ್ನು ವಹಿಸ್ಕೊಳ್ತಾರ. ಸೊ ಹಾಗೆ ಮುನ್ನೆಲೆ ಬರ್ತದೆ. ಯಾಕಂದ್ರೆ ನೀವು ಇದನ್ನೆಲ್ಲ ಹಿನ್ನೆಲೆ ತಿಳ್ಕೊಬೇಕಿತ್ತು. ಒಂದು ದಿನಗಳಲ್ಲಿ ನಡೆದಂತ ಕಾರ್ಯ ಆಗದೇ ಇರೋದ್ರಿಂದ ಇದು ಹಿನ್ನೆಲೆ ಒಂದು ತಿಳಿಯುವಂತ ಅವಶ್ಯಕತೆ ಇದೆ. ಸೊ ಅಲ್ಲಿ ಸಂವಿಧಾನದ ಕರಡು ಪ್ರತಿಗಳನ್ನ ಅಂದ್ರೆ ಅದಕ್ಕೆ ವಿಧಿ ವಿಧಾನಗಳನ್ನ ಚರ್ಚಿಸಿ ಅದನ್ನ ತಯಾರಿಸ್ಬೇಕಂತ ಹೇಳ್ತಾರೆ. ಒಂದು ಕರಡು ರಚನಾ ಸಭೆಯನ್ನ ತಯಾರು ಮಾಡ್ತಾರ. ಸೊ ಅದರ ಒಂದು ಅಧ್ಯಕ್ಷತೆಯನ್ನ ನಮ್ಮೆಲ್ಲರ ಪ್ರೀತಿ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರು ವಹಿಸ್ಕೊಳ್ತಾರೆ. ಅದರಲ್ಲಿ 6 ಜನ ಸಮಿತಿ ಸದಸ್ಯರಿರ್ತಾರೆ. ಆದ್ರ ಅವರು ಹಲವಾರು ಕಾರಣಗಳನ್ನ ನೀಡಿ ಆ ಒಂದು ಕಾರ್ಯದಿಂದ ವಿಮುಖರಾದರೂ ಕೂಡ ಒಬ್ಬರೇ ಒಬ್ರು ನಮ್ಮ ಭಾರತದ ಸಂವಿಧಾನದ ಒಂದು ಕಾರ್ಯವನ್ನ ಪೂರ್ತಿಗೊಳಿಸಲು ಸಾಕಾರವಾಗಿ ತಮ್ಮ ಒಂದು ಪರಿಶ್ರಮವನ್ನಿಟ್ಟಂತ ವ್ಯಕ್ತಿ ಯಾರಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸರ್. ಸೊ ಅದಕ್ಕೆ ಅವ್ರಿಗೆ ನಾವು ಏನಂತ ಕರಿತೇವೆ, ಸಂವಿಧಾನದ ಶಿಲ್ಪಿ ಅಂತ ಹೇಳ್ತಾರೆ ನಾವು ಕರಿತೇವೆ. ಸೊ ಅಂತ ಒಂದು ಸಂವಿಧಾನವನ್ನ ರಚನೆ ಮಾಡಿದಂತಹ ಒಂದು ಕಾರ್ಯವನ್ನ ಆ ಸಂವಿಧಾನದ ಒಂದು ಪ್ರತಿಯನ್ನ ಸ್ವಾತಂತ್ರ್ಯ ನಂತರ 1949 ನವೆಂಬರ್ 26ರಂದ ನಡೆದಂತ ಒಂದು ಸಭೆಯಲ್ಲಿ ಅದನ್ನ ಅಂಗೀಕಾರ ಮಾಡ್ತಾರ. ನಂತರ ಅದನ್ನ ಅಧಿಕೃತವಾಗಿ ಜನವರಿ 26ರಿಂದ ಜಾರಿಗೆ ಬಳಸ್ತಾರೆ. ಸೊ ಆಗ ರಚನೆ ಮಾಡಿದಂತ ಒಂದು ಸಂವಿಧಾನದ ಪ್ರತಿಯಲ್ಲಿ ಒಂದು ವಿಶೇಷತೆ ಏನಿತ್ತು ಅಂತಂದ್ರೆ, ಈಗ ನಾವೆಲ್ಲ ಏನ್ ಮಾಡ್ತೇವೆ, ಸಂವಿಧಾನವನ್ನ ಟೈಪ್ ಮುಖಾಂತರ ಮಾಡ್ತೇವೆ, ಪ್ರಿಂಟೆಡ್ ಅಂತ ಹೇಳಿ. ಬಟ್ ಅದರ ಸಂವಿಧಾನದ ಮೊದಲ ಪ್ರತಿ, ಮೊದಲ ಮುಖಪುಟ ಏನಿದೆಯಲ್ಲ ಅದನ್ನ ಹಸ್ತಪ್ರತಿಯಾಗಿ ಅಂದ್ರೆ ಕೈಯಲ್ಲೇ ಬರೆದಂತ ಒಂದು ಪ್ರತಿ ಇದೆ. ಈಗಲೂ ಕೂಡ ನಮ್ಮ ಭಾರತದ ಸಂಸತ್ನಲ್ಲಿ ಅದನ್ನ ಒಂದು ಹೀಲಿಯಂ ಬಾಕ್ಸ್ ನಲ್ಲಿ ಏನ್ ಮಾಡಿದಾರ, ಶೇಖರಿಸಿದ್ದಾರೆ, ನಮ್ಮ ಸಂವಿಧಾನದ ಮೊದಲ ಪ್ರತಿ. ಸೊ ಅಂತ ಒಂದು ಸಂವಿಧಾನದಲ್ಲಿ ನಮಗೆ ಸಾಕಷ್ಟು ಸಾಮಾಜಿಕ ಸಮಾನತೆಗಳನ್ನ ಒದಗಿಸುವಂತಹ ಹಲವಾರು ಹಕ್ಕುಗಳಾಗಿರ್ಬೋದು, ಕರ್ತವ್ಯಗಳಾಗಿರ್ಬೋದು, ರಾಜ್ಯ ನಿರ್ದೇಶಕ ತತ್ವಗಳಾಗಿರ್ಬೋದು, ರಾಜ್ಯಗಳು ಹೇಗೆ ಕಾರ್ಯನಿರ್ವಹಿಸಬೇಕಂತ ಹೇಳ್ಕಾರಾಗಿರ್ಬೋದು, ಪಂಚವಾರ್ಷಿಕ ಯೋಜನೆಗಳು ಇನ್ನೂ ಹಲವಾರು ಸಾಕಷ್ಟು ಇದ್ದಾವೆ. ಸೊ ಅದರಲ್ಲಿ ಇರುವಂತಹ ಕೆಲವೊಂದು ಅಂಶಗಳನ್ನು ಬೇರೆ ಬೇರೆ ರಾಷ್ಟ್ರಗಳಿಂದ ಕೂಡ ಸಂಗ್ರಹಣೆ ಮಾಡಿ ಎರವಲು ಮಾಡಿಕೊಂಡಿರ್ತಾರ. ಸೊ ಅಂತ ಒಂದು ಸಂವಿಧಾನ ಆ ಸಂದರ್ಭದಲ್ಲಿ 22 ಅಧ್ಯಾಯಗಳಿದ್ದು, 395 ವಿಧಿಗಳು, 8 ಅನುಸೂಚಿಗಳಿದ್ದು. ಸೊ ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ಬದಲಾವಣೆ ತಿದ್ದುಪಡಿಗಳಾಗಿದ್ದಾವ. ಸೊ ಈಗ ಪ್ರಸ್ತುತವಾಗಿ 25 ಅಧ್ಯಾಯಗಳು, 448 ವಿಧಿಗಳು, 460 ವಿಧಿಗಳು, 12 ಅನುಸೂಚಿಗಳು, 12 ಅನುಸೂಚಿಗಳಿದ್ದಾವೆ. ಸೊ ಇದು ಇಷ್ಟೇ ಇರಂಗಿಲ್ಲ, ಮತ್ತೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ತಿದ್ದುಪಡಿಗೆ ಅವಕಾಶ ಇರೋದ್ರಿಂದ ಇದು ಸಂಖ್ಯೆ ಹೆಚ್ಚು ಆಗ್ಬೋದು. ಸೊ ಇಂಥ ಒಂದು ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವೊಂದು ಈ ಸಂದರ್ಭದಲ್ಲಿ ಸಾಕಷ್ಟು ಇದರ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕೆಲವೊಂದು ಅಂಶಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನೆರಡು ಮಾತುಗಳು. 1885 ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯಿಂದ ಹಿಡ್ಕೊಂಡು ಇಲ್ಲಿವರೆಗೆ ಆಗಿರ್ತಕ್ಕಂತಹ ಸಂವಿಧಾನ ರಚನಾ ಸಭೆಯ ಹಂತಗಳನ್ನು ಸವಿಸ್ತರವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ ಪ್ರವೀಣ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಜೋಶಿ ಮೇಡಮ್ ಅವರಿಂದ ಸಂವಿಧಾನದ ಕುರಿತು ಮಾತುಗಳು. ಸಂವಿಧಾನದ ರಚನೆಯ ಪ್ರಮುಖ ಘಟ್ಟಗಳು. ಡಿಸೆಂಬರ್ 6, 1946 ಸಂವಿಧಾನ ರಚನಾ ಸಭೆಯ ರಚನೆ. ಡಿಸೆಂಬರ್ 9, 1946 ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ. ಡಿಸೆಂಬರ್ 11, 1946 ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ನೇಮಕ. ನಂತರದಲ್ಲಿ ಉಪಾಧ್ಯಕ್ಷರಾಗಿ HC ಮುಖರ್ಜಿ, BT ಕೃಷ್ಣಮಾಚಾರ್, ಸಂವಿಧಾನಾತ್ಮಕ ಸಲಹೆಗಾರರಾಗಿ BN ರಾವ್ ನೇಮಕ. ಡಿಸೆಂಬರ್
1946 ಜವಾಹರ್ಲಾಲ್ ನೆಹರು ಅವರಿಂದ ಸಂವಿಧಾನದ ಧ್ಯೇಯಗಳ ನಿರ್ಣಯ ಮಂಡನೆ. ಮುಂದೆ ಅದು ಸಂವಿಧಾನದ ಪೀಠಿಕೆ ಆಯಿತು. ಜನವರಿ 22, 1947 ಸಂವಿಧಾನ ರಚನಾ ಸಭೆಯಿಂದ ಧ್ಯೇಯಗಳ ನಿರ್ಣಯ ಅಂಗೀಕಾರ. ಜುಲೈ 22, 1947 ಭಾರತದ ರಾಷ್ಟ್ರೀಯ ಧ್ವಜ ಅಂಗೀಕಾರ. ಆಗಸ್ಟ್ 29, 1947 ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಕರಡು ರಚನಾ ಸಮಿತಿ ರಚನೆ. ನವೆಂಬರ್ 4, 1948 ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಅಂತಿಮ ಕರಡು ಮಂಡನೆ. ನವೆಂಬರ್ 26, 1949 ಸಂವಿಧಾನದ ಕರಡಿಗೆ ಅಂಗೀಕಾರ. ಸಂವಿಧಾನ ದಿನ ಎಂದು ಹೆಸರು. ಜನವರಿ 24, 1950 ಸಂವಿಧಾನ ರಚನಾ ಸಭೆಯ ಕೊನೆಯ ಅಧಿವೇಶನ. ಭಾರತದ ಸಂವಿಧಾನಕ್ಕೆ ಸಂವಿಧಾನ ರಚನಾ ಸಭೆಯ ಸದಸ್ಯರು ಮತ್ತು ಅಧ್ಯಕ್ಷರ ಸಹಿ. ಇವೆಲ್ಲ ಸಂವಿಧಾನ ರಚನಾ ಪ್ರಮುಖ ಘಟ್ಟಗಳು. ಅದೇ ರೀತಿಯಾಗಿ ಸಂವಿಧಾನ ಅಂದ್ರೆ ಏನು ಅನ್ನೋದರಿಗೆ ಕೆಲವು ವಿಷಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸಂವಿಧಾನ ರಚನಾ ಸಭೆಗೆ ಪರೋಕ್ಷ ಚುನಾವಣೆಯ ಮೂಲಕ ಮತ್ತು ನಾಮಕರಣದ ಮೂಲಕ ಸದಸ್ಯರ ನೇಮಕ. ಸಂವಿಧಾನ ರಚನಾ ಸಭೆಯಲ್ಲಿ ಹಿಂದೂ ಧರ್ಮದವರ ಪಾಲು 94%, ಉಳಿದಂತೆ ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಸಿಖ್ ಧರ್ಮಗಳಿಗೂ ಅವಕಾಶ. ಸಮಿತಿಯಲ್ಲಿ ಮೊದಲು 389 ಸದಸ್ಯರಿದ್ದು ದೇಶ ವಿಭಜನೆಯ ನಂತರ ಅವರ ಸಂಖ್ಯೆ 799ಕ್ಕೆ ಇಳಿದಿತ್ತು. ಸಂವಿಧಾನ ರಚನಾ ಸಭೆಯಲ್ಲಿ 15 ಮಂದಿ ಮಾತ್ರ ಮಹಿಳಾ ಸದಸ್ಯರು. ದಾಕ್ಷಾಯಿಣಿ ಓಲಯುಧನ್ ಸಮಿತಿಯಲ್ಲಿದ್ದ ಏಕೈಕ ದಲಿತ ಮಹಿಳೆ. ಸಂವಿಧಾನ ರಚನಾ ಸಭೆಯ ಅಡಿಯಲ್ಲಿ 22 ಸಮಿತಿಗಳು, 5 ಉಪ ಸಮಿತಿಗಳ ರಚನೆ. ಪ್ರತಿ ಸಮಿತಿಯು ನಿರ್ದಿಷ್ಟವಾದ ಜವಾಬ್ದಾರಿ. ನಂತರ ಅದರ ಬಗ್ಗೆ ಸಂವಿಧಾನ ರಚನಾ ಸಭೆಯ ಎಲ್ಲ ಸದಸ್ಯರಿಂದ ಚರ್ಚೆ. 2 ವರ್ಷ 11 ತಿಂಗಳು 17 ದಿನ ಸಂವಿಧಾನ ರಚನೆಗೆ ತೆಗೆದುಕೊಂಡ ಅವಧಿ. 11 ಸಂವಿಧಾನ ರಚನಾ ಸಭೆ ನಡೆಸಿದ ಅಧಿವೇಶನಗಳು. 2473 ಸಂವಿಧಾನ ಕರಡು ಅಂತಿಮಗೊಳಿಸಲು ಮಾಡಲಾದ ತಿದ್ದುಪಡಿಗಳು. 1,45,000 ಪದಗಳಿಂದ ಕೂಡಿದ್ದ ಸಂವಿಧಾನವು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಲಿಖಿತ ಸಂವಿಧಾನ ಎಂದು ಹೆಸರು ಪಡೆದಿತ್ತು. ಈಗಲೂ ಅದೇ ಹೆಗ್ಗಳಿಕೆಯನ್ನು ಹೊಂದಿದೆ. 1950ರಲ್ಲಿ ಜಾರಿಗೆಗೊಂಡ ಮೂಲ ಸಂವಿಧಾನವು 395 ವಿಧಿಗಳು, 22 ಭಾಗಗಳು ಹಾಗೂ 8 ಅನುಸೂಚಿಗಳನ್ನು ಒಳಗೊಂಡಿತ್ತು. ಕಾಲದಿಂದ ಕಾಲಕ್ಕೆ ತರಲಾದ 106 ತಿದ್ದುಪಡಿಗಳಿಂದಾಗಿ ಪ್ರಸ್ತುತ ಭಾರತ ಸಂವಿಧಾನವು 460ಕ್ಕೂ ಹೆಚ್ಚು ವಿಧಿಗಳು, 25 ಭಾಗಗಳು ಮತ್ತು 12 ಅನುಸೂಚಿಗಳನ್ನು ಹೊಂದಿದೆ. ವಿದ್ಯಾರ್ಥಿಗಳು ಯಾರು ಮಾತಾಡ್ತೀರಿ? ಸಂವಿಧಾನ ರಚನೆ ಸಭೆ ಯಾವಾಗ ಪ್ರಾರಂಭ ಆಯಿತು, ಸಂವಿಧಾನ ಜಾರಿಗೆ ಬರುವವರೆಗೆ ಸುದೀರ್ಘವಾಗಿರ್ತಕ್ಕಂಥ ಅಂಶಗಳನ್ನು ಹೇಳಿದರು. ಹುಡುಗಿಯರು ಯಾರು ಮಾತಾಡ್ತೀರಿ? ಸಂವಿಧಾನ ರಚನೆ ಸಭೆ ಸಂವಿಧಾನ ಎಂದರೇನು? ದೇಶವು ಅನುಸರಿಸುವ ಮೂಲಭೂತ ಕಾನೂನಿಗೆ ಸಂವಿಧಾನ ಎನ್ನುವರು. ಅನುಸರಿಸುವ ಮೂಲಭೂತ ಕಾನೂನು. 19 ನಮಗೆ ಗೊತ್ತಿತ್ತು ಸಂವಿಧಾನ ಏನು, ನಮ್ಮ ದೇಶ ಸ್ವತಂತ್ರ ಆಗುತ್ತೆ ಅಂತ ಹೇಳಿ ಗೊತ್ತಿತ್ತು. ಅದಕ್ಕಾಗಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆನೆ ಸಂವಿಧಾನ ರಚನೆಗೆ ಏನಾಯ್ತು, ಒಂದು ಮುನ್ನುಡಿ ಬರೆದಿದ್ರು. ಅದಕ್ಕೆ 1946 ಡಿಸೆಂಬರ್ನಲ್ಲಿ ಇದು ಕಾರ್ಯ ಪ್ರಾರಂಭ ಆಯಿತು. ಡಿಸೆಂಬರ್ 9 ಅಂತ ಹೇಳಿ ಹೇಳಿದರು. ಆ ಡಿಸೆಂಬರ್ 9ರಿಂದ ಪ್ರಾರಂಭವಾಗಿರ್ತಕ್ಕಂಥ ಕಾರ್ಯ 1947ಕ್ಕೆ ನಮ್ಮ ದೇಶ ಸ್ವತಂತ್ರ ಆಯಿತು. ಅಲ್ಲಿ ಸಂಖ್ಯೆನೂ ಕಡಿಮೆ ಆಯಿತು. ಯಾರಾಗಿದ್ರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿದ್ರು ಮೇಡಮ್ ಅವರು? ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಭಾರತದ ಪ್ರಥಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಏನು ಭಾರತದ ಏನವರು? ಭಾರತ ರಾಷ್ಟ್ರಪತಿಗಳು. ಅದಾದ ನಂತರ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು? ಯಾರು? ಯಾರಾದ್ರಿ? BR ಅಂಬೇಡ್ಕರ್ ಅವರು ಫುಲ್ ಫಾರ್ಮ್ ಒಬ್ಳು ನಾನು ಹೇಳಿ 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 ಸರಿ ಆಗಿ ಹೆಸರು ಹೇಳಬೇಕು. ಡಾಕ್ಟರ್
ನಮ್ಮ ದೇಶದ ಸಂವಿಧಾನ ಸಭೆಯಲ್ಲಿ ಎಷ್ಟನೇ ತಾರೀಕಿಗೆ ಇದನ್ನು ಅಧಿನೇಮಿಸಿ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಇದನ್ನ ಎಷ್ಟನೇ ತಾರೀಕಿಗೆ ಭಾರತ ಸಂವಿಧಾನ ಸಭೆಯಲ್ಲಿ ಈ ಅಧಿನೇಮಿಸಿ ಅರ್ಪಿಸಿಕೊಂಡಿದ್ದೇವೆ ಎಂದು ಘೋಷಿಸಲಾಯಿತು. ಯಾವ ದಿನ, ಯಾವ ಇಸ್ವಿ ಸಂವಿಧಾನವನ್ನು ಅಂಗೀಕರಿಸಿದ್ದು? ಅಲ್ಲಿ 1949 ಅಕ್ಕ ಅಣ್ಣಗಳೇ 1949 26 ಎಷ್ಟು ಯಾವ ತಿಂಗಳು ತಂದೆ ಇವತ್ತು? ವೈಯಕ್ತಿಕವಾಗಿ ಹಾಗೂ ಈ ಒಂದು ಸಭೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡುವ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಿಸಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸಭೆ ಉದ್ದೇಶಿ ನಮ್ಮ ಮುಖ್ಯೋಪಾಧ್ಯಾಯರು ಎರಡು ಮಾತುಗಳನ್ನು ಹೇಳಬೇಕಾಗಿ ಸಿಬ್ಬಂದಿವರೆಗೂ ಇಲ್ಲಿವರೆಗೂ ಸಂವಿಧಾನ ದಿನಾಚರಣೆ ಕುರಿತು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕೇಳಿದರೂ ಬಿಟ್ಟಿದ್ರು ಗೊತ್ತಿಲ್ಲ. ಅವು ಎರಡು ವಿದ್ಯಾರ್ಥಿಗಳು ಏನು ಅವ್ರದ್ದು ಸ್ಪಿರಿಟ್ ನೋಡಿದರೆ ನಮಗೆ ಎಷ್ಟು ಖುಷಿ ಅನಿಸ್ತದೆ. ಸೊ ಆ ರೀತಿ ಎಲ್ಲರೂ ಆಗಬೇಕು. ಎಷ್ಟು ಅದ್ರ ಲಕ್ಷ್ಯ ಇತ್ತು ಅಂತಂದ್ರೆ ನಾವು ಏನು ಬೇಕಾದ್ರೆ ಆನ್ಸರ್ ಮಾಡ್ಬೋದು ಅಂತೇಳಿ. ಸೊ ಇಷ್ಟೊತ್ತನ ಸ್ಪೀಚ್ ಮಾಡಿದ್ರು ಸರ್ ಇದ್ರು, ಆಮೇಲೆ ಮೇಡಮ್ ಅವರು ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಸಂವಿಧಾನ ಅಂದ್ರೆ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರಷ್ಟು ಒಬ್ರು ಯಾರು ಹೇಳಿದ್ರು ಏನು ಹಿಂಗೆ ಅಂದ್ರೆ ಏನಿದು ಸಂವಿಧಾನ ದಿನಾಚರಣೆ ಮಾಡತ್ತಾರೆ, ಸಂವಿಧಾನ ಅಂತ ಹೇಳಿದ್ರು, ಅದನ್ನ ಹಿಲಿಯಂ ಬಾಕ್ಸ್ನ ಹಾಕಿಟ್ಟಾರಂತ ಬುಕ್, ಅದು ಏನು ಎದ್ರ ಸಲಾಗೈತೆ ಅದು ಯಾರು ಹೇಳ್ತಾರೆ? ನಮ್ಮ ನೀವೇನು ಅರ್ಥ ಮಾಡ್ಕೊಂಡ್ರೆ ಹೇಳಿ ನಂಗೆ ನೋಡೋಣ ಸಂವಿಧಾನ ಅಂದ್ರೆ ಎದಕ್ಕೆ ಬೇಕಂತ. ಅಲ್ಲಿ ಇದನ್ನೆಲ್ಲ ಮಾಡಾಕತ್ತಿದ ಮಹತ್ವ ಏನೋದು ಗೊತ್ತಾಗಬೇಕಲ್ಲ ಅಂತ ಹೇಳ್ತೀವಿ. ಏನು ಅಕ್ಕಿ ಹಿಂಗೆ ಅರ್ಥ ಆಗೈತಿ, ವೆರಿ ಗುಡ್. ಏನಿಲ್ಲ, ನಾವು ಮನೆಯೊಳಗೆ ಒಬ್ರು ಹಿರಿಯರು ಇರ್ತಾರೆ ಹೌದಲ್ರಿ, ಮನೆ ಯಜಮಾನ ಅಂತ ಹೇಳ್ತೇವೆ ನಾವು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮನೆಯೊಳಗೆ ಎಲ್ಲರಿಗೂ ಒಂದೊಂದು ನಿಯಮಗಳನ್ನ ಮಾಡಿರ್ತಾರೆ. ದೊಡ್ಡ ಮಗ ಹಿಂಗ ಇರಬೇಕು, ದೊಡ್ಡ ಮಗಳು ಹಿಂಗ ಇರಬೇಕು, ಸಣ್ಣ ಮಗ ಹಿಂಗ ಇರಬೇಕು, ಅವ್ನ ಕೆಲಸ ಇವ ಮಾಡಬೇಕು. ಇಂಥದ್ದು ಮಾಡದೆ ಹೋದ್ರೆ ಅವ್ನಿಗೆ ಏನಾಗ್ತೈತಿ, ಚೆನ್ನಾಗಿ ಮಾಡಿದ್ರೆ ಅವ್ನಿಗೆ ಏನು ಪ್ರಶಂಸೆ ಸಿಗ್ತೈತಿ, ಅವ್ನಿಗೆ ಏನು ಸವಲತ್ತುಗಳು ಕೊಡಬೇಕು, ಓದುವಂಥ ಟೈಮ್ಗಳಿಗೆ ಅವ್ನಿಗೆ ಏನು ಸವಲತ್ತು ಕೊಡಬೇಕು, ಓದಿ ಆದ ನಂತರ ಅವ್ನಿಗೆ ಜೀವನ ನಡೆಸಬೇಕಾದ್ರೆ ನಾ ಏನು ಮಾಹಿತಿ ಕೊಡಬೇಕು, ಅವ್ನಿಗೆ ಏನು ಮಾರ್ಗದರ್ಶನ ಮಾಡಬೇಕು ಅಂತ ನಿಯಮ ಇರ್ತಾವ ಮನೆಯೊಳಗೆ ಇರ್ತಾವದಲ್ರಿ. ಹಂಗಂತೇಳಿ ಒಂದು ಮನೆ ಅಚ್ಚುಕಟ್ಟಾಗಿ ನಡೀತಿರ್ತೈತೆ, ನಡೀತದಲ್ಲ. ಸೊ ಹಂಗ ಇಡೀ ದೇಶವನ್ನ ನಡೆಸಬೇಕಾದ್ರೆ ಒಂದು ದಿಕ್ಸೂಚಿ ಅನ್ನೋದು ಬೇಕಾಗೈತಿ. ಯಾಕಂದ್ರೆ ಈಗ ಪೇಪರ್ನೇ ಬಂದಿದ್ರು, ಒಂದು ಆರ್ಟಿಕಲ್ ಓದಿದ್ರು ನೋಡ್ರಿ, ನಮ್ಮಲ್ಲಿ ಎಲ್ಲಾ ಜಾತಿಯ ಜನ ಅದಾರ, ಎಲ್ಲಾ ಜನಾಂಗದವ್ರು ಅದಾರ. ಸೊ ಎಲ್ಲರಿಗೂ ಅವ್ರದೇ ಆಗಿರ್ತಕ್ಕಂಥ ಬೇಡಿಕೆಗಳಿರ್ತಾವ, ಅವ್ರದೇ ಆಗಿರ್ತಕ್ಕಂಥ ಸಮಸ್ಯೆಗಳಿರ್ತಾವ, ಕೆಲವೊಂದು ಅನಿವಾರ್ಯತೆಗಳಿರ್ತಾವ. ಸೊ ಅವನ್ನೆಲ್ಲವನ್ನ ಮೀರಿ ಎಲ್ಲರಿಗೂ ಸಮಾನತೆ ಹಾಕುವಂತ ಏನಾದ್ರು ಬರ್ತಾರ ಹಕ್ಕುಗಳು ಆಯ್ತಲ್ರಿ. ಸೊ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಹಕ್ಕು ಸಿಗ್ಬೇಕು ಅಂತಂದ್ರೆ ಅದಕ್ಕೊಂದು ನಿಯಮ ಮಾಡ್ಬೇಕಾಗೈತಿ. ಇಲ್ಲದೆ ಹೋದ್ರೆ ನೀವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಯಾವ್ದು ಮಹಾನಾಯಕ್ ಸೀರಿಯಲ್ ನೋಡಿದ್ರಲ್ಲ ಎಲ್ಲರೂ, ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ. ಸೊ ಅದರಲ್ಲಿ ಒಂದಿಷ್ಟು ಜನಾಂಗದವರಿಗೆ ಎಷ್ಟೋ ಸೌಲಭ್ಯಗಳಿಂದ ವಂಚಿತರಾಗಿದ್ರು ಅವರು. ಸೊ ಹಾಗಾಗಿ ಸಮಾನತೆ ಸಿಗ್ಬೇಕು ಅಂತಂದ್ರೆ ಅವ್ರು ಒಬ್ಬರ ಅಂತಲ್ಲ, ಉಳಿದಿರ್ತಕ್ಕಂಥ ಎಷ್ಟೋ ಕಮ್ಯುನಿಟಿ ಜನರಿಗೆ ಎಷ್ಟೋ ಸವಲತ್ತುಗಳು ಇರ್ತಿರ್ಲಿಲ್ಲ. ಸೊ ಅಂಥವ್ರಿಗೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಹಕ್ಕುಗಳು ಸಿಗಬೇಕು. ಅದರ ಜೊತೆಗೆ ಕರ್ತವ್ಯನೂ ಕೂಡ ಅದಾವ ಅವರು ಅಂತೇಳಿ. ನ್ಯಾಯಾಂಗದೊಳಗೆ ಏನಾದರೂ ತಪ್ಪು ಮಾಡಿದ್ರೆ ಇಂಥವ್ರಿಗೆ ಇಂಥದೇ ಶಿಕ್ಷೆ ಅಂತಕ್ಕಂಥದ್ದು ಇವತ್ತೇನು ಕೋರ್ಟ್ ಒಳಗೆ ಆರ್ಟಿಕಲ್ ಹಾಕಿ ಹೇಳ್ತಾರಲ್ಲ. ಸೊ ಇವನ್ನೆಲ್ಲವನ್ನ ಮಾಡಬೇಕು ಅಂತಂದ್ರೆ ಅಷ್ಟೆಲ್ಲ ದೇಶದಿಂದ ಸ್ಟಡಿ ಮಾಡ್ಕೊಂಡ್ ಬಂದವ್ರು ಮಾಡ್ಬೇಕಂದ್ರೆ ಸೊ ಎಷ್ಟು ಅವ್ರ ನಾಲೆಜ್ ಇರಬೇಕು, ಎಷ್ಟು ಶ್ರಮ ಇರ್ಬೇಕು. ಸೊ ಇವತ್ತು ನಮ್ಮ ದೇಶ ಇಷ್ಟು ಶಾಂತ ರೀತಿಯಿಂದ ರನ್ ಆಗತೈತಿ ಅಂತಂದ್ರೆ ಆ ನಿಯಮಗಳ ಕಾರಣ. ನಮಗೆ ಆ ಇಡೀ ಏನು ಸಂವಿಧಾನ ಅಂತ ಹೇಳಿದ್ರಲ್ಲ ಅದನ್ನೆಲ್ಲ ಹಸ್ತಪ್ರತಿಯ 1 ಲಕ್ಷದ ಚಿಲ್ಲರೆ ಎಷ್ಟೋ ಪದಗಳಿಂದ ಆಗಿರ್ತಕ್ಕಂಥದ್ದು ಅಂತೇಳಿ. ಸೊ ಅದರಲ್ಲಿ ಎಲ್ಲ ಇರುವಂತ ನಿಯಮಗಳನ್ನ, ಸೊ ಯಾವುದೋ ಒಂದು ಜನಾಂಗಕ್ಕೆ ಯಾವುದೋ ಒಬ್ಬ ವ್ಯಕ್ತಿಗೆ ಏನಾದರೂ ಅನ್ಯಾಯ ಆಗತೈತಿ ಸಮಾಜದೊಳಗೆ ಅಂತಂದ್ರೆ ಅದಕ್ಕಾಗಿನ ಒಂದು ನಿಯಮ ಅದಾವ ಅದ್ರೊಳಗೆ. ಸೊ ಈ ನಿಯಮದಡಿ ಅವ್ರಿಗೆ ಇಂಥ ಸವಲತ್ತು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತೈತೆ. ಸೊ ಅಂತ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಯಾವಪ್ಪ ಅಂದ್ರೆ ಬುಕ್ ಅಂತಂದ್ರೆ ಸಂವಿಧಾನದ ಬುಕ್. ಸೊ ಅದಕ್ಕೆ ಇಷ್ಟದಕ್ಕೆ ಮಹತ್ವ ಐತ್ರಿ. ಸೊ ನಮ್ಮ ದೇಶವನ್ನು ನಡೆಸೋದಕ್ಕೆ ಒಂದು ದಿಕ್ಸೂಚಿ ಇದ್ದಂಗೆ. ಒಂದು ಬೋಟ್ ಹೋಗ್ಬೇಕು ಅಥವಾ ಒಂದು ಫ್ಲೈಟ್ ಹೋಗ್ಬೇಕು ಅಂತಂದ್ರೆ ಅವ್ನು ಏನ್ ಯೂಸ್ ಮಾಡ್ತಾನೆ ಅದ್ರೊಳಗೆ, ಸಮುದ್ರದೊಳಗೆ ಹೋದಾಗ ದಿಕ್ಕೆ ಕಡೆ ಅಂತ ಕಾಣಿಸೋದಿಲ್ಲ. ನಾವು ಹೋಗ್ಬೇಕಂದ್ರೆ ಏನ್ ಬೇಕು ಅವಂಗ, ದಿಕ್ಸೂಚಿ ಬೇಕಾಗಲ್ರಿ. ಅಂದ್ರೆ ದಿಕ್ಕು ಸರಿಯಾಗಿ ತೋರಿಸೋದಕ್ಕೆ ನಮಗೆ ದೇಶವನ್ನು ನಡೆಸೋದಕ್ಕೆ ಇರ್ತಕ್ಕಂಥ ಒಂದು ಯಾವ್ದು ಅಂತಂದ್ರೆ ಮಹಾನ್ ಅಸ್ತ್ರ ಮತ್ತು ಒಂದು ಒಳ್ಳೆ ಇದನ್ನ ಇರ್ತಕ್ಕಂಥದ್ದು ಅಂತಂದ್ರೆ ಸಂವಿಧಾನ. ಸೊ ಆ ಒಂದು ನಿಟ್ಟಿನಲ್ಲಿ ಇದಕ್ಕಿಷ್ಟು ಗೌರವ ಕೊಡ್ತಾರ. ಸೊ ಮಾತಿದ್ರೆ ಕೋಟೆ ನೋಡ್ರಿ ನೀವು, ಸಂವಿಧಾನದ ಇದು ಪೀಠಿಕೆ ಹೇಳ್ಕೊಂಡೆ ಮುಂದಿನ ನಿಯಮಗಳನ್ನ ಹೇಳ್ತಾರ ಅವ್ರ. ಆ ಆರ್ಟಿಕಲ್ಗಳು ಬರ್ತಕ್ಕಂಥದ್ದು ಕೂಡ ಇದರ ಒಂದು ಆಧಾರದ ಮೇಗನ. ಸೊ ಅವನ್ನೆಲ್ಲ ಅವಾಗ ಬರ್ತಾರ ಅಂದ್ರೆ ವಿಚಾರ ಮಾಡಿ.
ಇಂಥವರಿಗೆ ಇಷ್ಟು ದಿವಸದವರೆಗೂ ಇಂಥ ಸವಲತ್ತುಗಳನ್ನು ಕೊಡಬೇಕು. ಈ ತರ ಸವಲತ್ತುಗಳನ್ನ ಕೊಡದೆ ಹೋದ್ರ ಬೇರೆದವ್ರು ಯಾರಾದ್ರೂ ಅದ್ರ ಮ್ಯಾಗ ಏನಾದ್ರು ಅವ್ರ ಬಗ್ಗೆ ಏನಾದ್ರು ಇದನ್ನ ಮಾಡಿದ್ದು ಅಂತಂದ್ರ ಅದಕ್ಕೂ ಕೂಡ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅನ್ನೋ ಅದ್ರೊಳಗ ಅದಾವ. ಸೊ ಇವನ್ನೆಲ್ಲ ವಿಚಾರ ಮಾಡಿ ಅವಾಗ ಬರ್ತಾರಂದ್ರ ಅವ್ರು ಎಷ್ಟು ಗ್ರೇಟ್ ಇರ್ಬೇಕು. ಸೊ ಹಾಗಾಗಿ ಅವ್ರಿಗೆ ನಾವೇನ್ ಕರಿತೇವಪ್ಪ ಅಂದ್ರೆ ಸಂವಿಧಾನದ ಶಿಲ್ಪಿ ಅಂತ ಕರಿತೇವೆ. ಏನಂತ ಅವ್ರಿಗೆ ಸಂವಿಧಾನದ ಶಿಲ್ಪಿ. ಸೊ ಬರೀ ಅದ್ರ ಜೊತೆ ಮೂಲಭೂತ ಕರ್ತವ್ಯಗಳು ಮತ್ತು ಹಕ್ಕುಗಳು ಅಂತ ಏನ್ ಹೇಳ್ತಾರಲ್ಲ ಅವು ಎರಡೂ ಕೂಡ ನಮ್ಮ ಜವಾಬ್ದಾರಿ. ಸೊ ನಾವು ಅದನ್ನ ಪಾಲಿಸಿದ್ವು ಅಂತಂದ್ರೆ ಮಕ್ಕಳಿಗೆ ಯಾಕೆ ಇದನ್ನ ಹೇಳೋದು ಅಂದ್ರೆ ಈಗಿಂದ ನಮ್ಗೆ ಅದ್ರ ಬಗ್ಗೆ ಅಭಿಮಾನ ಇರ್ಬೇಕು. ಈ ಮನೆಯೊಳಗೆ ಹೋಗಿ ಕಲಿದಿದ್ದಂತ ಸಂವಿಧಾನ ಅಂತ ಏನಂತಂದ್ ಕೇಳಿ ಏನ್ ಹೇಳ್ಬೇಕು ಪಾಪ ಅವ್ರ ಹೆಂಗ್ ನಡೆದೈತಿ ಇವತ್ತು ನಮ್ಮ ದೇಶ, ನಮ್ಮ ಊರ್ ಹೆಂಗ್ ನಡೆದೈತಿ, ನಮ್ಮ ಶಾಲೆ ಹೆಂಗ್ ನಡೆದೈತಿ. ಸೊ ಪ್ರತಿಯೊಂದು ನಡಿಬೇಕು ಅಂತಂದ್ರೆ ಇವೆಲ್ಲ ಮೊದಲಿಂದ ಬಂದಿರತಕ್ಕಂಥ ಚೌಕಟ್ಟೊಳಗೆ ನಡ್ಕೋತ ಹೊಂಟಾವ. ಅದಕ್ಕನ್ನ ಏನ್ ಕರಿತೇವೆ ನಾವು ಅಂತಂದ್ರೆ ಸಂವಿಧಾನ ಅಂತ ಕರಿತೇವೆ. ಸೊ ಇಲ್ಲಿವರೆಗೂ ಸುಮಾರು ಹೊತ್ತಾಯ್ತು. ಈಗ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡತಕ್ಕಂಥ ಸಮಯ. ಎಲ್ಲರೂ ಲೈನ್ ಹಿಡಿದು ಮೊದಲೇನು ಪ್ರೇರಣೆ ನಿಂತಿರಲ್ಲ ಹಂಗೆ ಲೈನ್ ಆಗಿ ನಿಂದಿರ್ಬೇಕು. ಒಂದು ಶಿಕ್ಷಕರಿಗೆ ಏನ್ ಹೇಳ್ತಿರ್ತಾರಲ್ಲ ಅದನ್ನ ದಯವಿಟ್ಟು ಒಂದ್ ಸ್ವಲ್ಪ ಅಟ್ಲೀಸ್ಟ್ ಒಂದ್ ಅರ್ಧ ತಾಸರ ತಲೆ ಇಟ್ಕೋರಿ. ಆಮೇಲೆ ರಿವೈಂಡ್ ಆಗ್ಲದ ಹಿಂಗ್ ಕೇಳಿ ಬಿಡಕ್ ಹೋಗ್ಬೇಡ್ರಿ ಯಾವ್ದನ್ನು. ಈಗಾಗಲೇ ಸರ್ ಅನ್ನಾಕತ್ತಿದ್ರು